ತಾಲೂಕಿನ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆರಂಬೋಡಿಯಲ್ಲಿ 2026-27ನೇ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವವು ಸಂಭ್ರಮ ಸಡಗರದಿಂದ ನಡೆಯಿತು. ಆರಂಬೋಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರವೀಣ್ ಚಂದ್ರ ಜೈನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದು, ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಆರಂಬೋಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗಣೇಶ್ ಶೆಟ್ಟಿ, ಸದಸ್ಯರಾದ ರಮೇಶ್ ಮಂಜಿಲಾ, ಆಶಾ ಶೆಟ್ಟಿ ಪೂಂಜಾ, ರಮೇಶ್ ಪೂಜಾರಿ ಅಪುರ, ವಿದಿತಾ ದಿನೇಶ್ ಶೆಟ್ಟಿ ಪಾಲ್ಯ, ಉಮೇಶ್ ಶೆಟ್ಟಿ ಪಾಲ್ಯ, ಸುರೇಂದ್ರ ಪೂಜಾರಿ ಅಪುರ, ಪದ್ಮಾವತಿ ಶೆಟ್ಟಿ ಕುಡ್ಯಲುಗುತ್ತು, ವಿವೇಕ್ ರಾಜ್ ಜೈನ್ ತಾರಿಪಡ್ಪು, ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಗಣೇಶ್ ಶೆಟ್ಟಿಗಾರ್, ನಿತೇಶ್, ಚಂದ್ರಹಾಸ ಪೂಜಾರಿ ಮೈರಬೆಟ್ಟು, ರಾಜಾರಾಮ್ ಐತೇರಿ ಹಾಗೂ ಪ್ರಭಾಕರ ಪೂಜಾರಿ ಮೈರಬೆಟ್ಟು ಭಾಗವಹಿಸಿದ್ದರು. ಶಾಲೆಯ ಅಭಿವೃದ್ಧಿಗೆ ಹಲವಾರು ದಾನಿಗಳು ಉದಾರ ಸಹಾಯ ಹಸ್ತ ನೀಡಿದ್ದು, ವಿದಿತಾ ದಿನೇಶ್ ಶೆಟ್ಟಿ ಪಾಲ್ಯ ಅವರು ಶಾಲಾ ಬ್ಯಾಗ್ಗಳನ್ನು, ಸದಾನಂದ ಪೂಜಾರಿ ಕೈರೋಡಿ ಹಾಗೂ ಟೋಟಲ್ ಕ್ಲೀನ್ ಲಾಂಡ್ರಿ ಹೊಕ್ಕಾಡಿಗೂಳಿ ಇದರ ಮಾಲಕರಾದ ಎಸ್ ಮೊಹಮ್ಮದ್ ಅವರು ಸ್ಕ್ವಾಡ್ ಡ್ರೆಸ್ಗಳನ್ನು, ಮನೋಜ್ ಶೆಟ್ಟಿ ಐತೇರಿ ಅವರು ನೋಟ್ ಪುಸ್ತಕಗಳನ್ನು ನೀಡಿದರು. ಪಂಚಾಯತ್ನ ಪಿಡಿಒ ಗಣೇಶ್ ಶೆಟ್ಟಿ ಶಾಲೆಗೆ ಟೇಬಲ್ ಹಾಗೂ ಪಂಚಾಯತ್ ವತಿಯಿಂದ ಟೇಬಲ್ ಹಾಗೂ ಸ್ಕ್ರೀನ್ ವ್ಯವಸ್ಥೆಯನ್ನು ನೀಡುವುದಾಗಿ ಪಂಚಾಯತ್ ಅಧ್ಯಕ್ಷರು ಭರವಸೆ ನೀಡಿದರು. ಕೊರಗಜ್ಜ ಸೇವಾ ಸಮಿತಿ ಪಾಣಿಮೇರು ವತಿಯಿಂದ ಛತ್ರಿ, ರಮೇಶ್ ಅಬುರ ಅವರು ಕಾಪಿ ಪುಸ್ತಕ, ಲೇಖನ ಸಾಮಗ್ರಿಗಳು ಹಾಗೂ ಮಕ್ಕಳಿಗೆ ಕೈ ತೊಳೆಯಲು ಟ್ಯಾಪ್ ವ್ಯವಸ್ಥೆ ಮಾಡಿಕೊಟ್ಟಿರುತ್ತಾರೆ. ಸುರೇಂದ್ರ ಪೂಜಾರಿ ಕೈರೋಡಿ, ಮಂಜುನಾಥ್ ಶೆಟ್ಟಿಗಾರ್, ಸನ ಶೆಟ್ಟಿ ಹಕ್ಕೇರಿ ಮತ್ತು ಮಹೇಶ್ ಪೂಜಾರಿ ಅವರು ಮಕ್ಕಳಿಗಾಗಿ ಟೇಬಲ್, ಚೇರ್ ಹಾಗೂ ಗ್ರೀನ್ ಬೋರ್ಡ್ ನೀಡಿದರು. ಕುಂಜಪ್ಪ ಕುಲಾಲ್, ವಿವೇಕ್ ಜೈನ್, ಪ್ರವೀಣ್ ಶೆಟ್ಟಿ ಕೊಟ್ಟಿಯಲು, ಶರೀಫ್ ಲಂಡನ್ ಹೌಸ್ ಹಾಗೂ ಆಶಾ ಎಸ್ ಶೆಟ್ಟಿ ಅವರು ಪ್ರತಿ ತರಗತಿ ಕೊಠಡಿಗೆ ಮೇಜುಗಳನ್ನು ನೀಡಿದ್ದು, ಪ್ರಭಾಕರ ಪೂಜಾರಿ ಮೈರಬೆಟ್ಟು ಅವರು ಮಕ್ಕಳಿಗೆ ಊಟದ ಬಟ್ಟಲುಗಳನ್ನು ಹಾಗೂ ರಾಜಾರಾಮ್ ಐತೇರಿ ತರಗತಿಗಳಿಗೆ ಬೆಳಕಿನ ವ್ಯವಸ್ಥೆಯನ್ನು ಕಲ್ಪಿಸಿದರು. ಗ್ರಾಮ ಪಂಚಾಯತ್ ವತಿಯಿಂದ ಶಾಲೆಯ ಕೊಠಡಿಗಳಿಗೆ ಪಾರಿವಾಳಗಳು ಪ್ರವೇಶಿಸದಂತೆ ನೆಟ್ ಅಳವಡಿಕೆ ಹಾಗೂ ನೀರಿನ ಟ್ಯಾಂಕ್ ಒದಗಿಸಲಾಗಿದ್ದು, ವಿಶ್ವನಾಥ ಪೂಜಾರಿ ಅವರು ಸ್ವಚ್ಛತಾ ಕಾರ್ಯದಲ್ಲಿ ಸಹಕರಿಸಿದರು. 10 ಹಲವು ಕೊಡುಗೆಗಳ ಮೇಳೈಸುವಿಕೆ ಇವತ್ತು ಆಯೋಜನೆ ಆಗಿದೆ. ಭಾರಿ ಖುಷಿ ಆಗ್ತದೆ. ಇಲಿಯಾಸ್ ರವರ ನಾಯಕತ್ವ ಖಾಲಿ ಇಲ್ಲಿ ವೇದಿಕೆಯಲ್ಲಿ ನಿಂತು ಸ್ವಾಗತ ಮಾಡಿ ಭಾಷಣ ಮಾಡಿ ಮಾತ್ರ ನಾನು ನಾಯಕತ್ವವನ್ನ ಹೊಗಳ್ತಾ ಇಲ್ಲ. ಇಡೀ ತಂಡವನ್ನ ಹಳೆಯ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು ಮತ್ತೆ ಊರವರನ್ನೆಲ್ಲ ಸೇರಿಸಿಕೊಂಡು ಬಹಳ ಸಂಕಷ್ಟದಲ್ಲಿದ್ದಂತ ಒಂದು ಶಾಲೆಯನ್ನ ಇಲ್ಲಿ ಹೆಸರು ಹೇಳಿದ್ರು, ಮಕ್ಕಳನ್ನ ಸೇರಿಸಿ ಅಂತೇಳಿ ಮನೆ ಮನೆಗೆ ಹೋಗುವಾಗ ಸಮುದಾಯದಲ್ಲಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ. ಆರಂಬೋಡಿ ಶಾಲೆ ಬಂದಾಗ್ತದೆ ಅಲ್ವಾ ಅಂತೇಳಿ, ಇನ್ನು ಹೇಗೆ ನಾವು ಮಕ್ಕಳನ್ನ ಕಲಿಸ್ಬೇಕು. ಈ ಹಂತದಲ್ಲಿದ್ದಂತ ಒಂದು ಶಾಲೆಯನ್ನ ಎಲ್ಲರೂ ಕೂಡ ಕಳಿಸುವುದಿದ್ರಲ್ಲಿ ಏನು ಕಮ್ಮಿ ಇಲ್ಲ. ಶಿಕ್ಷಕರಿದ್ದಾರೆ, ವ್ಯವಸ್ಥೆ ಇದೆ, ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಎಲ್ಲ ಸಮುದಾಯದ ಹಳೆ ವಿದ್ಯಾರ್ಥಿಗಳ ಕೊಡುಗೈ ದಾನಿಗಳನ್ನೆಲ್ಲ ಸೇರಿಸಿಕೊಂಡು ಈ ಶಾಲೆಗೆ ಒಂದು ದೇವಸ್ಥಾನಕ್ಕೆ ದುಡ್ಡು ಒಟ್ಟು ಮಾಡೋದು ದೊಡ್ಡ ಸಂಗತಿ ಅಲ್ಲ. ಒಂದು ಮಸೀದಿಗೂ, ಒಂದು ಚರ್ಚಿಗೂ ಅಥವಾ ಒಂದು ಧಾರ್ಮಿಕ ವಿಚಾರಕ್ಕೂ ಸಮುದಾಯಗಳನ್ನೆಲ್ಲ ಒಂದು ಒಟ್ಟು ಸೇರಿಸಿ ಒಂದು ಕೋಟಿಗಟ್ಟಲೆಯಲ್ಲಿ ಕೆಲಸ ಮಾಡೋದು ದೊಡ್ಡ ಸಂಗತಿ ಅಲ್ಲ. ಇಲ್ಲ, ಎಲ್ಲರೊಟ್ಟಿಗೆ ಯೂನಿಫಾರ್ಮ್ ಹಾಕೊಂಡು, ಎಲ್ಲರೊಟ್ಟಿಗೆ ಆಟ ಆಡ್ಕೊಂಡು, ಎಲ್ಲ ಬಡ ಮಕ್ಕಳೊಟ್ಟಿಗೆ ಅದು ಸಮಾಜಮುಖಿಯಾಗಿ ಬೆಳೀಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ, ಒಳ್ಳೆಯ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಖಂಡಿತವಾಗಿಯೂ ಗ್ರಾಮ ಪಂಚಾಯತಿನಿಂದ ನಾವು ನಿಮಗೆ ಸಹಕಾರ ಕೊಡ್ತೇವೆ. ಅದನ್ನ ಅಧ್ಯಕ್ಷರು ಹೇಳ್ತಾರೆ. ನಾವು ವೈಯಕ್ತಿಕವಾಗಿ ಕೂಡ ನಿಮಗೆ ಒಂದು ಟೇಬಲ್ ಅನ್ನು ನಾನು ಕೊಡ್ತೇನೆ ಅಂತ ಹೇಳಿ, 2 ಟೇಬಲ್ ನಾನು ಸ್ಪಾನ್ಸರ್ ಮಾಡ್ತೇನೆ. ಇನ್ನು ಗ್ರಾಮ ಪಂಚಾಯತಿಯಿಂದ ಏನ್ ಬೇಕು ಅಂತೇಳಿ ನೀವು ರಿಕ್ವೆಸ್ಟ್ ಕೊಟ್ಟರೆ ನಾವು ಖಂಡಿತ ಸಹಕಾರ ಕೊಡ್ತೇವೆ. ಹಣ ಇವತ್ತು ಬಹಳಷ್ಟು ಮಂದಿಯಲ್ಲಿದೆ, ಆದರೂ ಕೂಡ ಕೊಡುವವರು ಯಾರಿಲ್ಲ. ಹಾಗೆ ದಾನಿಗಳಲ್ಲಿ ಹಣ ಇದೆ, ಆ ದಾನಿಗಳಿಂದ ಪಡ್ಕೊಂಡು ಈ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಲಿ, ಹಾಗೆ ಗಣೇಶನ ಹೇಳಿದಾಗೆ ಒಂದು ಅವರ ಈ ಶಾಲೆಯನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೋಗುವಂಥ ಒಂದು ತಂಡ ಇದೆ. ಆ ತಂಡದ ಪ್ರಯತ್ನ ವಿವಿಧ
ದಾನಿಗಳಿಂದ ಸಂಗ್ರಹಿಸಿ ಈ ಶಾಲೆ ಆರಮುಡಿ ಶಾಲೆಯಲ್ಲಿ ಅತ್ಯುತ್ತಮ ಶಾಲೆ ಅಂತ ಆಗಲಿಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಇದಕ್ಕೆ ನಿಮ್ಮ ಈ ತಂಡಕ್ಕೆ ನಾನು ತುಂಬ ಹೃದಯದಿಂದ ಅಭಿನಂದಿಸ್ತೇನೆ. ಹಾಗೆಯೇ ನೀವು ಏನು ಈ ಶಾಲೆಗೆ ದಾನವನ್ನು ನೀಡಿದಿರೋ ಅದು ಎಲ್ಲಿಗೂ ಹೋಗುವುದಿಲ್ಲ, ಅದು ದೇವರ ಅಕೌಂಟಿನಲ್ಲಿ ಒಂದು ಜಮೆ ಆದಾಗೆ ಅದು ನಮಗೆ ಕಷ್ಟ ಕಾಲದಲ್ಲಿ ಆ ಜಮೆ ಆದಂಥ ಫಲ ಖಂಡಿತ ನಮಗೆ ಸಿಗ್ತದೆ. ಈ ಶಾಲೆ ಇನ್ನಷ್ಟು ಅಭಿವೃದ್ಧಿ ಆಗಲಿ. ಮಾನ್ಯ ಅಧ್ಯಕ್ಷರು ಹೇಳಿದಂತೆ ಕೆಲವು 3-4 ವರ್ಷದಿಂದ ಮುಂಚೆ ನೋಡಿದರೆ ಈ ಶಾಲೆ ಒಂಥರ ಕಾಡಿನ ಮಧ್ಯದಲ್ಲಿ ಇದ್ದಾಗೆ ಆಯಿತು. ಈಗ ಒಂದು ಅತ್ಯುತ್ತಮ ಶಾಲೆಯಾಗಿ ಕಾಣ್ತಾ ಇದೆ. ಇನ್ನೂ ಕೂಡ ಅಭಿವೃದ್ಧಿ ಹೊಂದಲಿ. ಈ ಶಾಲೆಯ ಮಕ್ಕಳು ಉತ್ತಮವಾಗಿ ಶಿಕ್ಷಣವನ್ನು ಕಲಿತು ಮುಂದೆ ಬರಲಿ, ಅದಕ್ಕೆ ದೇವರ ಸಹಾಯ ಇರಲಿ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಕೈಗೊಳಿಸ್ತೇನೆ. ವಿಶೇಷವಾಗಿ ನಮ್ಮ ಶಾಲೆಗೆ ಬೇಕಾದಂತಹ ಶಾಲಾ ವಿದ್ಯಾರ್ಥಿಗಳಿಗೆ ಅಗತ್ಯ ವಸ್ತುಗಳನ್ನು ಪೂರೈಸಿದ್ದಾರೆ. ಪ್ರಥಮವಾಗಿ ಅವರಿಗೆ ಒಂದು ಚಪ್ಪಾಳೆಯ ಮೂಲಕ ನಾವು ಅಭಿನಂದಿಸೋಣ. ಬಹುಶಃ ಅವರ ಆ ಒಂದು ದಾನಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಶಾಲೆಯ ಆ ಮೂಲಭೂತ ಸೌಕರ್ಯಗಳೇನಿದೆ ಅವುಗಳ ಒಂದು ಅಗತ್ಯತೆಯನ್ನು ಮನಗಂಡು ಬಹುಶಃ ಕೆಲವರು ಹಲವಾರು ವರ್ಷಗಳಿಂದ, ಕೆಲವರಿಗಾದರೂ ಆ ಶಾಲೆಯ ಒಂದು ಋಣ ಇರಬಹುದು, ಶಾಲಾ ಹಳೆ ವಿದ್ಯಾರ್ಥಿಗಳಾಗಿದ್ದುಕೊಂಡು ಈ ಶಾಲೆಗೆ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆದರೆ ಹೆಚ್ಚಿನ ಸಾಧಾರಣ ಒಂದು 70% ಜನರಿಗೆ ಶಾಲೆಯ ಯಾವುದೇ ಸಂಪರ್ಕ ಇಲ್ಲ. ಅದರಲ್ಲಿ ನಮ್ಮ ಮನೋಜ್ ಐತೇರಿ ಇರಬಹುದು ಅಥವಾ ಕಿರಣ್ ಇರಬಹುದು, ಇಂಥವರಿಗೆಲ್ಲ ಶಾಲೆ ಹಳೆ ವಿದ್ಯಾರ್ಥಿಗಳೆಲ್ಲ ಇವರು. ಆದರೂ ಕೂಡ ಶಾಲೆಯ ಮೇಲಿನ ಒಂದು ಅಭಿಮಾನದಿಂದ ಊರಿನ ಕನ್ನಡ ಮಾಧ್ಯಮ ಶಾಲೆಗಳು ಉಳಿಯಬೇಕು ಎಂಬ ಉದ್ದೇಶದಿಂದ ಹಲವಾರು ವರ್ಷಗಳಿಂದ ದಾನಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇಂದಿನ ಆಂಗ್ಲ ಗಣ್ಯರೆಲ್ಲ ಹೇಳಿದ್ರು, ಆಂಗ್ಲ ಮಾಧ್ಯಮದ ಈ ಭರಾಟೆ ಈ ಒಂದು ಸಂದರ್ಭದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳ ಉಳಿವಿಗೆ ನಾವು ತುಂಬಾ ಶ್ರಮ ಪಡಬೇಕಾಗ್ತದೆ. ಬಹುಶಃ ಇವತ್ತು ವೇದಿಕೆಯಲ್ಲಿ ಯಾರು ಕೂಡ ಧೈರ್ಯವಾಗಿ ನಿಂತು ಮಕ್ಕಳನ್ನು ಕನ್ನಡ ಮಾಧ್ಯಮ ಶಾಲೆಗೆ ಕಳಿಸಿ ಎನ್ನುವಂತಹ ಮಾತನ್ನು ಹೇಳಲಿಕ್ಕೆ ಅಸಾಧ್ಯ. ಯಾಕೆಂದ್ರೆ ಅವರ ಮಕ್ಕಳನ್ನು ಕೂಡ ಅವರು ಆಂಗ್ಲ ಮಾಧ್ಯಮದ ಶಾಲೆಗೆ ಕಳಿಸ್ತಾ ಇದ್ದಾರೆ. ಬಹುಶಃ ಕೆಲವರಿಗೆ ಅನಿವಾರ್ಯತೆ ಇರಬಹುದು. ಬಹುಶಃ ವಿಶೇಷವಾಗಿ ಈ ಸಂದರ್ಭದಲ್ಲಿ ಆದರಣೀಯರು ಯಾರು ಅಂತ ಕೇಳಿದ್ರೆ ಅದು ತಾವುಗಳು. ತಮ್ಮ ಮಕ್ಕಳನ್ನು ಈ ಶಾಲೆಗೆ ಕಳಿಸಿ ಈ ಶಾಲೆಯ ಬೆಳವಣಿಗೆ, ಅದರಲ್ಲೂ ಕೂಡ ಕನ್ನಡ ಮಾಧ್ಯಮ ಶಾಲೆಗೆ ತಮ್ಮ ಒಂದು ಕೊಡುಗೆಯನ್ನು ಸಲ್ಲಿಸ್ತಾ ಇದ್ದೀರಲ್ಲ, ವಿಶೇಷವಾಗಿ ನಾವು ನಿಮ್ಮನ್ನು ಮೊದಲಿಗೆ ಅಭಿನಂದಿಸಬೇಕು. ತಮಗೂ ಕೂಡ ಆಂಗ್ಲ ಮಾಧ್ಯಮ ಶಾಲೆಗೆ ಕಳಿಸಲಿಕ್ಕೆ ಆಗುವುದಿಲ್ಲ ಅಂತಲ್ಲ, ಆದರೂ ಕೂಡ ಕನ್ನಡ ಮಾಧ್ಯಮದ ಶಾಲೆಗಳು ಕೂಡ ಆಂಗ್ಲ ಮಾಧ್ಯಮದ ಶಾಲೆಗಳಷ್ಟೇ ವಿದ್ಯಾರ್ಥಿಗಳ ಆ ಒಂದು ಗುಣಮಟ್ಟವನ್ನು ಕಾಯ್ದುಕೊಂಡು ಇವತ್ತು ಬಹುಶಃ ನಾವು ರಿಸಲ್ಟ್ ಅನ್ನು ಕೂಡ ನೋಡ್ತಾ ಇದ್ದೇವೆ. ಕನ್ನಡ ಮಾಧ್ಯಮದ ಶಾಲೆಯ ವಿದ್ಯಾರ್ಥಿಗಳು ಆಂಗ್ಲ ಮಾಧ್ಯಮದ ಶಾಲೆಗಳ ವಿದ್ಯಾರ್ಥಿಗಳನ್ನು ಮೀರಿಸುವ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂತಂದ್ರೆ ಅದು ಕನ್ನಡ ಮಾಧ್ಯಮದ ಒಂದು ಶಕ್ತಿ, ಬಹುಶಃ ನಿಮ್ಮೆಲ್ಲರ ಸ್ಫೂರ್ತಿ ಅಂತ ಹೇಳಲಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತಾ ಇದ್ದೇನೆ. ಅದರಲ್ಲೂ ಕೂಡ ನಮ್ಮ ಶಾಲೆಗೆ ಸಾಧಾರಣ 88 ವರ್ಷಗಳ ಸುದೀರ್ಘವಾದಂತಹ ಇತಿಹಾಸ ಇದೆ. ನಮ್ಮ ಅಧ್ಯಕ್ಷರು ಈಗಲೇ ಹೇಳಿದ್ರು, ಕೆಲವು ಅಪಪ್ರಚಾರಗಳೆಲ್ಲ ನಡೀತಾ ಇದೆ. ಆರಂಭೋಡಿ ಶಾಲೆ ಈ ವರ್ಷ ಬಂದಾಪುಡಿಗೆ ಅಂತ ಹೇಳುವಂತಹ ಒಂದು ಮನಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ನಾನು ಧೈರ್ಯವಾಗಿ ಹೇಳ್ತಾ ಇದ್ದೇನೆ, ಇನ್ನು 12 ವರ್ಷ ಕಳೆದ್ರೆ ನಮ್ಮ ಶಾಲೆಗೆ ಶತಮಾನೋತ್ಸವದ ಸಂಭ್ರಮ. ಈ ಶಾಲೆ ಶತಮಾನೋತ್ಸವವನ್ನು ಖಂಡಿತವಾಗಿ ಆಚರಿಸುತ್ತದೆ ಎಂಬುವಂತ ಭರವಸೆಯ ಮಾತುಗಳನ್ನು ನಾನು ಹೇಳ್ತಾ ಇದ್ದೇವೆ. ಬಹುಶಃ ಅದಕ್ಕೆಲ್ಲ ತಮ್ಮೆಲ್ಲರ ಸಹಾಯ ಸಹಕಾರ ಅಗತ್ಯವಾಗಿ ಬೇಕು. ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸುವುದರ ಮುಖಾಂತರ ಈ ಶಾಲೆಯ ಉಳಿವಿಗೆ ತಾವು ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕು. ಬಹುಶಃ ವೇದಿಕೆಯಲ್ಲಿರುವಂತವರು ಎಲ್ಲರೂ ಕೂಡ ಗಣ್ಯಮಾನ್ಯರು, ಅವರನ್ನು ಒಂದು ಮುತ್ತು ರತ್ನಗಳಿಗೆ ಹೋಲಿಸಬಹುದು. ಯಾಕೆಂದ್ರೆ ಕೆಲವರು ಮಾತನಾಡ್ಲಿಕ್ಕಿಲ್ಲ. ಅವರಲ್ಲಿ ಈಗ ವಿವೇಕ್ ಈಗಾಗಲೇ ಇಲ್ಲಿಂದ ತೆರಳಿದ್ರು. ಅವರಲ್ಲಿ ನಾನು ಕೇಳಿದ್ರು, 1-2 ಶಬ್ದ ನೀವು ಮಾತನಾಡಿ. ಅವರು ಹೇಳಿದ್ರು, ನಾನು ಮಾತನಾಡೋಲ್ಲ, ನನ್ನಿಂದ ಏನು ಸಹಾಯವಾಗಬೇಕು ನಾನು ಖಂಡಿತವಾಗಿ ಇನ್ನು ಮುಂದೆ ಕೂಡ ಮಾಡಲಿಕ್ಕೆ ತಯಾರಿದ್ದೇನೆ ಎನ್ನುವಂತಹ ಮಾತನ್ನು ಹೇಳಿದ್ರು. ಬಹುಶಃ ಮಾತಿಗಿಂತ ಕೃತಿ ಮೇಲು ಎಂಬುದನ್ನು ಬಹುಶಃ ಅವರೆಲ್ಲ ತೋರಿಸಿಕೊಟ್ಟಿದ್ದಾರೆ. ನಮ್ಮ ಎಲ್ಲರೂ ಕೂಡ, ಅದರಲ್ಲಿ ನಮ್ಮ ಪಂಚಾಯತಿನ ಅಧ್ಯಕ್ಷರು, ಒಬ್ಬ ಉತ್ತಮವಾದಂತಹ ಒಂದು ಅಧ್ಯಕ್ಷರು ನಮಗೆ ಈ ಬಾರಿ ಸಿಕ್ಕಿದ್ದಾರೆ. ಬಹುಶಃ ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತೇನೆ, ಅವರು ಪ್ರಜಾಪ್ರಭುತ್ವ ಮತ್ತು ರಾಜಪ್ರಭುತ್ವದ ಒಂದು ಕೊಂಡಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಯಾಕಂತಂದ್ರೆ ಅವರ ಹಿರಿಯರು ಕೂಡ ನಮ್ಮ ಊರಿನ ಒಂದು ರಾಜಾಡಳಿತದ ಸಂದರ್ಭದಲ್ಲಿಯೂ ಕೂಡ
ಒಂದು ಊರಿನ ಪ್ರಭುತ್ವವನ್ನು ಸಾಧಿಸಿ ಅಲ್ಲಿಯ ಒಂದು ಆಡಳಿತ ವ್ಯವಸ್ಥೆಯನ್ನು ನೋಡಿಕೊಂಡಿದ್ದವರು. ಬಹುಶಃ ಅರ್ಹವಾಗಿ ಈ ಸಾರಿ ಅವರಿಗೆ ಒಂದು ಅಧ್ಯಕ್ಷ ಸ್ಥಾನವು ಒಲಿದು ಬಂದಿದೆ. ಅವರು ಪ್ರಜಾಪ್ರಭುತ್ವದ ಕೊಂಡಿಯಾಗಿ ನಮ್ಮೆಲ್ಲರಿಗೂ ಸಹಕರಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ PDO ಕೂಡ, ಅಂದ್ರೆ ಅವರು ರೋಟರಿ ಸಂಸ್ಥೆ ಆಗಿರ್ಬೋದು, ಅದಕ್ಕಿಂತ ಮುಂಚೆ ಕೂಡ ಸಾಮಾಜಿಕ ಚಟುವಟಿಕೆಗಳಲ್ಲಿ ಒಂದು ಸೇವಾ ಕೈಂಕರ್ಯವನ್ನು ಮಾಡ್ತಾ ಇದ್ದವರು. ಆದ್ರಿಂದ ಅವರಿಗೆ ಊರಿನ ಸಮಸ್ಯೆಗಳು, ಶಾಲಾಭಿವೃದ್ಧಿ ಅಥವಾ ಶಾಲೆಯ ಮಕ್ಕಳ ಸಮಸ್ಯೆಗಳು ಎಲ್ಲ ಅವರಿಗೆ ಮನವರಿಕೆ ಇದೆ. ಕೆಲಸ ಕಾರ್ಯಗಳ ಹಿಂದೆ ಉಳಿದಂತ ಎಲ್ಲ ಮಹನೀಯರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮ PDO ಸರ್ ಹೇಳಿದೆ, ಬಹಳಷ್ಟು ಜನ ವಂತಿಗೆಯನ್ನು ತುಂಬ ತಮ್ಮ ವೇದಿಕೆಗಳನ್ನು ನೀಡಿದ್ದಾರೆ. ಹಾಗೆಯೇ ನಮ್ಮ ಈ ಪರಿಸರದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ನಮ್ಮ ಸಿದ್ದಗಟ್ಟೆ ರೋಟರಿ ಕ್ಲಬ್ನವರು ಮುಂಚೂಣಿಯಲ್ಲಿರ್ತಾರೆ. ಹಾಗೆ ನಮ್ಮ PDO ಸರ್ ಕೇಳಿದೆ, ನಿಮ್ಮ ರೋಟರಿ ಅವರು ನಮಗೆ ಇದನ್ನು ಅಪ್ರೋಚ್ ಆಗಿಲ್ವಾ? ಅದಕ್ಕೆ ಅವರು ಇಲ್ಲ, ಇಲ್ಲಿ ಎಲ್ಲ ಬಹಳಷ್ಟು ದಾನಿಗಳಿದ್ದಾರೆ, ಹಾಗಾಗಿ ಅವರೇ ಎಲ್ಲವನ್ನು ಭರಿಸ್ತಾರೆ. ಹಾಗೆ ನಾವು ನಮ್ಮ ಹತ್ರ ಏನು ಕೇಳಲಿಕ್ಕೆ ಬರಲಿಲ್ಲ, ಎಲ್ಲ ಇನ್ನು ಊರಿನವರೇ ಕೊಟ್ಟಿದ್ದಾರೆ ಅಂತೇಳಿ. ಹಾಗೆ ಇಲ್ಲಿ ಎಲ್ಲ ನಮ್ಮ ಈ ಊರಿನ ಜನಗಳಿಗೆ ಬಹಳಷ್ಟು ಸುಮಾರು 2 ಲಕ್ಷ ರೂಪಾಯಿಯಷ್ಟು ವಸ್ತುಗಳನ್ನು ನಮ್ಮ ಮಕ್ಕಳಿಗೆ ದಾನ ರೂಪದಲ್ಲಿ ಕೊಟ್ಟು ಈ ಶಾಲೆ ಬೆಳಿಬೇಕು ಅಂತ ದೊಡ್ಡ ಉತ್ತಮ ಮನಸ್ಸಿನಿಂದ ಮಾಡಿದಂಥ ಈ ಎಲ್ಲ ದಾನಗಳನ್ನು ನೀಡಿದಂಥ ದಾನಿಗಳಿಗೆ ದೇವರು ಇನ್ನಷ್ಟು ಸಂಪತ್ತನ್ನು ಕೊಟ್ಟು ಈ ಒಂದು ಉತ್ತಮ ಕೆಲಸ ಕಾರ್ಯಗಳನ್ನು ಮುಂದೆ ನಡೆಸುವಂತೆ ಉತ್ತಮವಾದ ಆರೋಗ್ಯ ಸಂಪತ್ತನ್ನು ನೀಡಲಿ ಅಂತ ಪ್ರಾರ್ಥಿಸುತ್ತಾ, ಈಗಲೇ ನಮ್ಮ PDO ಸರ್ ಹೇಳಿದರು, ಸಾಧಾರಣ ಮಟ್ಟಿಗೆ ಈ ಶಾಲೆಗೆಲ್ಲ ಬಂದಿದೆ, ಏನು 2 ಟೇಬಲ್ ಕಡಿಮೆ ಆಗಿದೆ ಅಂತ. ಅದನ್ನು ನಮ್ಮ PDO ಸರ್ ಅವರು ಒಂದನ್ನು ವೈಯಕ್ತಿಕವಾಗಿ ಕೊಡ್ತೇನೆ ಅಂತ ಹೇಳಿದರು. ಮತ್ತೊಂದು ಟೇಬಲನ್ನು ನಾವು ನಮ್ಮ ಪಂಚಾಯತ್ ವತಿಯಿಂದ ಶಾಲೆಗೆ ಒದಗಿಸಿ. ಕಾರ್ಯಕ್ರಮದಲ್ಲಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಇಲಿಯಾಸ್ ಅಬ್ದುಲ್ ಹಕೀಂ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು. ಯಾರಿಗೂ ಒಂದು ಗುರುತಿಸಲಾಗದಂತಹ ಒಂದು ಪರಿಸ್ಥಿತಿಯಲ್ಲಿತ್ತು. ತದನಂತರ ನಾವು ನಮಗೆ ಬೇಕಾದಂತಹ ಒಂದು ಯುವಕರ ತಂಡ, ಹಳೆ ವಿದ್ಯಾರ್ಥಿ ಸಂಘವನ್ನು ನಾವು ಕಟ್ಟಿಕೊಂಡು ಅದರೊಟ್ಟಿಗೆ ಒಂದು STMC ಒಂದು ಸಮಿತಿಯನ್ನು ರಚನೆ ಮಾಡಿ ಅದರೊಟ್ಟಿಗೆ ಶಿಕ್ಷಕರ ಹಾಗೂ ಊರವರ ಸಹಕಾರದಿಂದ ಇವತ್ತು ಆರಂಭ ಶಾಲೆ 4 ಮಂದಿ ಗುರುತಿಸುವ ಹಾಗೆ ಮಾಡಿದ್ದೇವೆ. ಅದೇ ರೀತಿ ನಿಮಗೆ ತಿಳಿದಿದ್ದೇ ಗೊತ್ತಿಲ್ಲ, ಈ ಸಲ ನಾವು ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಇದಕ್ಕೋಸ್ಕರ ನಮ್ಮ ಶಾಲೆ ಬೇರೆ ಶಾಲೆಗೆ ಮರ್ಜಿ ಆಗುವ ಒಂದು ಪರಿಸ್ಥಿತಿಯಲ್ಲಿತ್ತು. ಈ ಸಂದರ್ಭವನ್ನು ಮನಗಂಡು ನಾವು ನಿಜವಾಗ್ಲೂ ನಾವು ಹೇಳೋದು, ಈ ಒಂದು ಮತದಾನದ ಸಮಯದಲ್ಲಿ ನಾವು ಒಂದು ಫೀಲ್ಡ್ ಮಾಡಲಿಕ್ಕೆ ಹೋಗುವಾಗ ನಮಗೆ ಎದುರಾಳಿಗಳು ನಮ್ಮ ಬಗ್ಗೆ ಒಂದು ಅಪಪ್ರಚಾರ ಮಾಡ್ತಾರೆ. ಆ ತರದ ಒಂದು ಅನುಭವ ನಮಗಾಗಿದೆ. ಕಾರಣ ಅಂತ ಹೇಳಿದ್ರೆ, ಪ್ರತಿಯೊಂದು ಮನೆಗೆ ನಾವು ಫೀಲ್ಡ್ ಮಾಡುವ ಸಂದರ್ಭದಲ್ಲಿ ಆ ಮನೆಯವರು ನಮಗೆ ಕೇಳುದು, ಆರಂಭ ಶಾಲೆ ಬಂದ ಹುಂಡಿಗೆ ಅಂದ, ಆರಂಭ ಶಾಲೆ ಟೀಚರ್ನ ಟೀಚರಿಗೆ, ಆರಂಭ ಶಾಲೆ ಬೇರೆ ಶಾಲೆಗೆ ಮರ್ಜಿ ಹಾಕೊಂಡಿಗೆ ಅಂತ ಹೆಚ್ಚಪ್ಪು ಹೋಗುಂಡಿಗೆ, ಈ ತರದ ಹಲವಾರು ಸವಾಲುಗಳು. ಈ ಸವಾಲುಗಳನ್ನು ಮೆಟ್ಟಿ ನಿಂತು ಇವತ್ತಿನ ದಿನ ನಾವು 50 ಸಂಖ್ಯೆ ಇದ್ದ ಮಕ್ಕಳ ಸಂಖ್ಯೆಯನ್ನು ನಾವಿವತ್ತು 67ಕ್ಕೆ ತಂದು ನಿಲ್ಲಿಸಿದ್ದೇವೆ. ಇದು ನಮ್ಮ ನಾವು ಇದನ್ನು ಸವಾಲಾಗಿ ಸ್ವೀಕರಿಸಿದೆ. ಅದರೊಟ್ಟಿಗೆ ಶಿಕ್ಷಕರ ಕೊರತೆ, ಅಲ್ಲಿ ಶಿಕ್ಷಕರಿಲ್ಲ ಅಂತ ಒಂದು ಮಾತು ಹೇಳ್ತಾ ಇದ್ದು. ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ, ನಮಗೆ ಸರ್ಕಾರದ ವತಿಯಿಂದ 2 ಶಿಕ್ಷಕರಿದ್ದಾರೆ. ಅದರೊಟ್ಟಿಗೆ ಅತಿಥಿ ಶಿಕ್ಷಕರಾಗಿ 2 ಶಿಕ್ಷಕರನ್ನು ನೇಮಕ ಮಾಡಿದ್ದಾರೆ. ಅದರೊಟ್ಟಿಗೆ ತಿಂಗಳಿಗೆ 30,000 ರೂಪಾಯಿ ಖರ್ಚು ಮಾಡಿ 4 ಶಿಕ್ಷಕರನ್ನು ನಾವು ಸೇರ್ಪಡೆ ಮಾಡಿದ್ದೇವೆ. ಪ್ರಭಾರ ಮುಖ್ಯ ಶಿಕ್ಷಕಿ ವಿಜಯಲಕ್ಷ್ಮಿ ಆರ್ಕೆ ಕಾರ್ಯಕ್ರಮ ನಿರೂಪಿಸಿ ಸಹ ಶಿಕ್ಷಕಿ ಶಿವಾನಿ ವಂದಿಸಿದರು. ಶಾಲೆಯ ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು, ಪೋಷಕರು, STMC ಸದಸ್ಯರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದರು.